ನಮಸ್ಕಾರ. ನಿಯತ್ತು 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 ಮನುಷ್ಯನ ಪ್ರತಿಯೊಂದು ಜೀವಿಯಲ್ಲಿ ಕೂಡ ಅನ್ನೋದು ನಿಯತ್ತು ಅನ್ನೋದು ಇರುತ್ತೆ. ಆ ನಿಯತ್ತು ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ನಮಗೆ ಸ್ಪಷ್ಟವಾದ ಮಾಹಿತಿ ಬೇಕಾಗಿದೆ. ಸೊ ಪ್ರತಿಯೊಬ್ಬರಲ್ಲೂ ಕೂಡ ನಿಯತ್ತಿರುತ್ತೆ. ಯಾರ್ಯಾರು ಅವರವ್ರ ಕೆಲಸದಲ್ಲಿ ಕಾರ್ಯದಲ್ಲಿ ಪ್ರವೃತ್ತರಾಗಿರ್ತಾರೆ ಅಂದರೆ ವೃತ್ತಿಯಲ್ಲಿ ಮಗ್ನರಾಗಿರ್ತಾರೆ, ಆ ಒಂದು ಕೆಲಸಕ್ಕೆ ನಿಯತ್ತು ಅನ್ನೋದು ಕೊಟ್ಟರೆ ಅವ್ರಿಗೆ ಪ್ರತಿಫಲ ಸಿಗುತ್ತೆ ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ. ಸೊ ಆ ಒಂದು ನಿಯತ್ತಿನ ಒಂದು ಇವತ್ತು ವಿಷಯ ನಾನು ತಗೊಂಡಿದ್ದೀನಿ ಬಂಧುಗಳೇ. ಸೊ ಹಿಂದೂ ಧರ್ಮದ ಪ್ರಕಾರವಾಗಿ ನಿಯತ್ತು ಅಂದರೆ ಏನು ನಿಯತ್ತು? ಸಂಕಲ್ಪ ಅಂತಾರೆ. ಸಂಕಲ್ಪ ಅಂದರೆ ಮೀನ್ಸ್ ಏನು ಗೊತ್ತು ನಿಮಗೆ ಒಂದು ವೇಳೆ? ಹಿಂದೂ ಧರ್ಮದಲ್ಲಿ ಸಂಕಲ್ಪ ಅಂದರೆ ಮನಸ್ಸು ಒಳಗಡೆ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ ಆ ವಿಷಯ. ಅವ್ರು ಏನು ತಗೊಂಡಿರೋ ನಿರ್ಧಾರಗಳಾಗಿರ್ಬೋದು, ಯಾವುದೇ ವಿಷಯವಾಗಿರ್ಬೋದು, ಯಾವ ಉದ್ದೇಶ ಅನ್ನೋದು ಅವ್ರ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ. ಮನಸ್ಸಿಗೆ ಗೊತ್ತಿರುವ ಏನಾದರೂ ವಿಷಯಗಳು ಇರುತ್ತಲ್ವ, ಅದಕ್ಕೆ ಸಂಕಲ್ಪ ಅಂತಾರೆ, ಅದಕ್ಕೆ ನಿಯತ್ತು ಅಂತ ಹೇಳ್ತಾರೆ. ಅದಕ್ಕೆ ಯಾವತ್ತೂ ಕೂಡ ಮನಸ್ಸಿಂದ ಕೆಲಸ ಮಾಡಿ ಅಂತ ಹೇಳ್ತಾರೆ. ಗಮನ ಎಲ್ಲೋ ಇದೆ ಅನಿಲ ಅವರೇ, ನಿಮ್ಮದು ಗಮನ ಕೆಲಸ ಮಾತ್ರ ಇಲ್ಲಿದೆ. ಅಂದರೆ ನಿಮ್ಮ ದೇಹ ಇಲ್ಲಿದೆ, ಮನಸ್ಸು ಎಲ್ಲೋ ಒಂದು ಕಡೆ ಇದೆ ಅಂತ ಹೇಳ್ತಾರೆ. ಸೊ ಆಡುವ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಾವು ಪ್ರತಿಯೊಂದು ಕೆಲಸ ಕೂಡ ಆರಂಭಿಸೋ ಮುನ್ನ ಸಂಕಲ್ಪ ತಗೋತೀವಿ, ಅಂದರೆ ನಿಯತ್ತು. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ, ಪೂಜೆ ಮಾಡುವಾಗ, ದೇವ್ರ ಮುಂದೆ ಪೂಜೆ ಮಾಡುವಾಗ ನಾವು ಕೇಳ್ಕೊತೀವಿ ಗಂಟೆ ಬಾರಿಸ್ತಾ. ಸೊ ಏನೋ ಒಂದು ಊದುಕಡ್ಡಿ ಹಚ್ಚುವಾಗ, ದೀಪ ಹಚ್ಚುವಾಗ ಒಂದು ಸಂಕಲ್ಪ, ಅದು ದೇವರಿಗೆ ಗೊತ್ತು, ನಮಗೆ ಗೊತ್ತಿರುತ್ತೆ. ಮೂರೇ ವ್ಯಕ್ತಿ, ನಿಮ್ಮ ಮನೆಯಲ್ಲಿರೋ ವ್ಯಕ್ತಿಗಳಿಗೆ ಯಾರಿಗೂ ತಿಳಿಸಿರಲ್ಲ. ಸೊ ಎರಡನೇದು ಒಂದು ಉಪವಾಸ. ಅಂದರೆ ಯಾರಾದರೂ ಉಪವಾಸ ಮಾಡ್ತಾರೆ ಗೊತ್ತಿರಬೇಕು, ಅದು ನಿಮಗೆ ಗೊತ್ತಿರ್ಬೋದು. ಇವತ್ತು ಅನಿಲವರಿಗೆ ಉಪವಾಸನ? ಹೌದು, ಮಂಗಳವಾರ, ಶುಕ್ರವಾರ, ಸೋಮವಾರ ಉಪವಾಸ. ಓಕೆ, ಅದು ನಿಮಗೆ ಮಾತ್ರ ಗೊತ್ತು ಯಾಕೆ ಉಪವಾಸ ಮಾಡ್ತಾಯಿದ್ರು, ಬಟ್ ಬೇರೆಯವ್ರಿಗೆ ಗೊತ್ತಿಲ್ಲ. ಕೆಲವರು ವೃತ ಮಾಡ್ತಾರೆ, ಅಂದರೆ ಆಚರಣೆ ಮಾಡ್ತಾರೆ. ಈ ಒಂದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು, ಆಮೇಲೆ ಸಂತಾನ ಲಕ್ಷ್ಮಿ ಪೂಜೆ ಆಗಿರ್ಬೋದು, ವರಮಹಾಲಕ್ಷ್ಮಿ, ಅವರ ಒಂದು ವೃತ್ತಗಳು. ಸೊ ಅವ್ರ ಮನಸ್ಸು ಒಳಗಡೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ, ಬೇರೆ ಯಾರಿಗೂ ಗೊತ್ತಾಗೋ ಚಾನ್ಸ್ ಇಲ್ಲ. ಸೊ ಆಮೇಲೆ ದಾನ ಮಾಡುವಾಗ ಮನುಷ್ಯ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಯಾರಿಗೆ ಏನು ದಾನ ಮಾಡಬೇಕು, ಎಷ್ಟು ಕೊಟ್ಟೆ ಅಂತ ಅವ್ರಿಗೆ. ಮತ್ತು ಮೂರನೇ ವ್ಯಕ್ತಿಗೆ ಅದು ಗೊತ್ತಿಲ್ಲ. ಅದಕ್ಕೆ ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅಂದರೆ ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗ್ಬಾರ್ದು, ಅಷ್ಟು ಒಂದು ಪ್ರಾಮಾಣಿಕವಾಗಿ ಆ ಒಂದು ಸಂಕಲ್ಪ, ಆ ಒಂದು ನಿಯಮಗಳನ್ನು ಪಾಲಿಸೋದಕ್ಕೆ ನಿಯತ್ತು ಅಂತ ಹೇಳ್ತಾರೆ. ಹಿಂದೂ ಧರ್ಮದ ಪ್ರಕಾರ ಸ್ವಾರ್ಥವಿಲ್ಲದ ಯಾವುದೇ ಕೆಲಸ ಮಾಡಿದರೂ ಅದು ನಿಯತ್ತಾಗಿರುತ್ತೆ. ಅಂದರೆ ನನಗೆ ಲಾಭ ಬರುತ್ತೆ ಅಂತ ಮಾಡಿದರೆ ಅದು ನಿಯತ್ತಲ್ಲ, ಲಾಭವಿಲ್ಲದೆ ಮಾಡುವ ಕೆಲಸಗಳು. ಸೊ ಅದು ನಿಯತ್ತು. ನೀವು ದುಡ್ಡು ತಗೊಂಡು ಕೆಲಸ ಮಾಡಿದ್ರೆ ಅದು ನಿಯತ್ತಾಗಲ್ಲ ಹಿಂದೂ ಧರ್ಮದಲ್ಲಿ. ಅದಕ್ಕೆ ಸಂಬಳ ರೂಪದಲ್ಲಿ ನಿಮಗೆ ದುಡ್ಡು ಸಿಗುತ್ತೆ, ಅದು ನೀವು ಸೇವೆ ಕೊಟ್ಟಿಲ್ಲ ಬಂಧುಗಳೇ. ಸೊ ಅದು ನಿಯತ್ತು ಅಂತ ಪರಿಗಣನೆ ಆಗಲ್ಲ. ಅಂದರೆ ನಿಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋಕ್ಕೆ ಆ ಒಂದು ದಾರಿ ಎರಿತಾ ಇದ್ದೀರ ಅಷ್ಟೇ. ಆ ಒಂದು ನಿಮ್ಮ ವಿದ್ಯೆ ಆಗಿರ್ಬೋದು, ಯಾವುದೇ ಒಂದು ಬೋಧನೆ ಆಗಿರ್ಬೋದು, ನೀವು ದಾರಿ ಎರಿತಿದ್ರ. ಸೊ ಹಾಗಾಗಿ ನೀವು ಯಾರಿಗಾದರೂ ಸಹಾಯ ಮಾಡಿದರೆ ಅದರಿಂದ ಅವ್ರಿಗೆ ಒಳ್ಳೆಯದಾಗಬೇಕು. ಸೊ ಸ್ವಾರ್ಥವಿಲ್ಲದೆ ರೀತಿಯಲ್ಲಿ ಯಾರು ನೀವು ಸಹಾಯ ಮಾಡ್ತಿರಲ್ವ, ಅದು ನಿಯತ್ತು ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಯತ್ತು ಅನ್ನೋದು ಯಾವ ವ್ಯಕ್ತಿಯಲ್ಲಿ ಹೆಂಗೆ ಉಟ್ಕೊಳ್ತೋ ಗೊತ್ತಿಲ್ಲ, ಬಟ್ ಆದರೆ ಅವನು ಏನಾದರೂ ನಿಯತ್ತಾಗಿ ಕೆಲಸ ಮಾಡಿದರೆ, ಅಂದರೆ ನಮ್ಮಿಂದ ನಾವು ಏನಾದರೂ ಅವ್ರಿಗೆ ದುಡ್ಡು ಕೊಟ್ಟಿದ್ರೆ ಅದು ನಿಯತ್ತಾಗಲ್ಲ. ದುಡ್ಡು ಕೊಟ್ಟಿಲ್ಲ, ಅವನಿಂದ ತುಂಬ ಲಾಭ ಆಗಿದೆ, ಕೆಲವೊಂದು ಚಿಕ್ಕ ಕೆಲಸಕ್ಕೆ ಎಷ್ಟೆಷ್ಟೋ ದುಡ್ಡು ತಗೊಳ್ತಾರೆ. ಸೊ ಅಂಥ ಒಂದು ವಿಷಯಗಳು ಏನಾದರೂ ಅಂಥ ಒಂದು ನಿಮ್ಮ ಲೈಫಲ್ಲಿ ಕಂಡು ಬಂದರೆ, ಸೊ ಅಂಥ ವ್ಯಕ್ತಿಗಳು ಏನಾದರೂ ನಿಮಗೆ ಸಿಕ್ಕರೆ, ಸೊ ಅಂಥವ್ರನ್ನ ನಿಯತ್ತು ಅಂತ ಭಾವಿಸ್ಬೇಕು ಹೊರತಾಗಿ. ಸೊ ಇವತ್ತು ನಾವು ಜನ್ರೇಷನಲ್ಲಿ ಹೆಂಗಿದ್ದೀವಿ ಅಂದರೆ, ಒಂದು ಸ್ಕೂಲ್ ಅಡ್ಮಿಷನ್ ಮಾಡಬೇಕಾದ್ರೂ ಕೂಡ ದುಡ್ಡು ಕೊಡಬೇಕು, ಜಾಬ್ ಸೇರಬೇಕಾದ್ರೂ ಕೂಡ ದುಡ್ಡು ಕೊಡಬೇಕು, ಒಂದು ಡಾಕ್ಟ್ರು ಚೆಕಪ್ಗೋಸ್ಕರ ಆದರೂ ದುಡ್ಡು ಕೊಡಬೇಕು, ಎಲ್ಲದರೂ ದುಡ್ಡು. ಆ ದುಡ್ಡು ಇಲ್ಲದೆ ಏನಾದರೂ ಸೌಲಭ್ಯಗಳು ನಿಮಗೆ ಸಿಕ್ಕರೆ ಅದು ನಿಯತ್ತು, ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಸೇವೆ ಅಂತ ಪರಿಗಣನೆಗೆ ತೊಗೊಳ್ಬೇಕಾಗಿದೆ ಅಂತ ಇವತ್ತಿನ ಒಂದು ನಿಮಗೆ ವಿಡಿಯೋ ಮೂಲಕವಾಗಿ ತಿಳಿಸ್ಕೊಡ್ತೀನಿ. ಸೊ ನಿಯತ್ತು ಅಂದರೆ ಸಂಕಲ್ಪ, ನಿಯತ್ತಿಗೆ ಇನ್ನೊಂದು ಹೆಸರು ಸಂಕಲ್ಪ ಅಂತ ಹೇಳ್ತಾ
ಇವತ್ತಿನ ಒಂದು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಆಮೇಲೆ ನನ್ನ ಚಾನಲ್ನ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಎಲ್ಲ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್. ನಿಮ್ಮ ಪ್ರೋತ್ಸಾಹ ನಮಗೆ ಉತ್ಸಾಹ. ನನ್ನ ಮಾತುಗಳು ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ರೂಪದಲ್ಲಿ ಹೇಳಿ ಅಂತ ಹೇಳ್ತಾ, ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.